ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಕಾಂಗ್ರೆಸ್ ಅನ್ನು ಜಪ ಮಾಡಿದ್ದಾರೆ. ನಿನ್ನೆ ಮೋದಿ 59 ಬಾರಿ ಕಾಂಗ್ರೆಸ್ ಅಂತ ಹೇಳಿದ್ರು, ಆದರೆ ಮಹಿಳಾ ಮೀಸಲಾತಿ ಬಗ್ಗೆ ಮೋದಿ ಮಾತಾಡಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. 2023ರಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿತ್ತು. ಆಗ ಮೋದಿ ಮಹಿಳಾ ಸಂಸದರು ಸಂಭ್ರಮಿಸಿದ್ರು. ಈಗ ಕ್ಷೇತ್ರ ವಿಂಗಡಣೆ ಈ ಬಿಲ್ಗೆ ಲಿಂಕ್ ಮಾಡ್ತಿದ್ದಾರೆ. ತಮಗೆ ಬೇಕಾದಂತೆ ಕ್ಷೇತ್ರ ವಿಂಗಡಣೆ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮಹಿಳೆ ಮೀಸಲಾತಿ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ನಿನ್ನೆ ನೀವು ಅವ್ರ ಭಾಷಣ ಕೇಳಿದರೆ 59 ಸಾರಿ ಕಾಂಗ್ರೆಸ್ 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 ಅಂದಿದ್ದಾರೆ. ಮಹಿಳೆ ಅಂತ ಪದ ಉಪಯೋಗ ಮಾಡಿದ್ದು ಒಂದು 10 ಅಥವಾ 12 ಸರಿ ಅವರು. ಈಗ ಬಿ ಜೆ ಪಿಯವರು ಬಹುಶಃ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿದ್ದಾರೆ. ಅವರು ಪಾರ್ಲಿಮೆಂಟ್ನಲ್ಲಿ ಯಾವ ಬಿಲ್ಗಳು ತರ್ತಾ ಇದ್ದಾರೆ, ಯಾವ ಬಿಲ್ಗಳು ಮಂಡಿಸ್ತಾ ಇದ್ದಾರೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. 3 ಬಿಲ್ಗಳನ್ನು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಿದ್ರು. ಯಾವ್ಯಾವ ಬಿಲ್ಲು? ಒಂದು ದ ಕಾನ್ಸ್ಟಿಟ್ಯೂಷನ್ 131st ಅಮೆಂಡ್ಮೆಂಟ್ ಬಿಲ್ 2026, ಎರಡನೇದು ಡಿಲಿಮಿಟೇಷನ್ ಬಿಲ್ 2026, ಮೂರನೇದು ದ ಯೂನಿಯನ್ ಟೆರಿಟರೀಸ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2026. ಈ 3 ಬಿಲ್ಗಳು ಪ್ರಸ್ತಾವನೆ ಆಯಿತು. ಮಹಿಳಾ ಮೀಸಲಾತಿ ಅಂದರೆ ವುಮೆನ್ ರಿಸರ್ವೇಷನ್ ಬಿಲ್ ಏನಿದೆ ಅದಾಗಲೇ 2023ರಲ್ಲಿ ಪಾಸಾಗಿದೆ. ಅದನ್ನು ಇಡೀ ಬಿ ಜೆ ಪಿದವರು ಪಾರ್ಲಿಮೆಂಟ್ನಲ್ಲೇ ಆಚರಣೆ ಮಾಡಿದ್ರು. ಮಹಿಳೆ ಮೀಸಲಾತಿ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಕಾಂಗ್ರೆಸ್ ಅನ್ನು ಜಪ ಮಾಡಿದ್ದಾರೆ. ನಿನ್ನೆ ಮೋದಿ 59 ಬಾರಿ ಕಾಂಗ್ರೆಸ್ ಅಂತ ಹೇಳಿದ್ರು, ಆದರೆ ಮಹಿಳಾ ಮೀಸಲಾತಿ ಬಗ್ಗೆ ಮೋದಿ ಮಾತಾಡಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. 2023ರಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿತ್ತು. ಆಗ ಮೋದಿ ಮಹಿಳಾ ಸಂಸದರು ಸಂಭ್ರಮಿಸಿದ್ರು. ಈಗ ಕ್ಷೇತ್ರ ವಿಂಗಡಣೆ ಈ ಬಿಲ್ಗೆ ಲಿಂಕ್ ಮಾಡ್ತಿದ್ದಾರೆ. ತಮಗೆ ಬೇಕಾದಂತೆ ಕ್ಷೇತ್ರ ವಿಂಗಡಣೆ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮಹಿಳೆ ಮೀಸಲಾತಿ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ನಿನ್ನೆ ನೀವು ಅವ್ರ ಭಾಷಣ ಕೇಳಿದರೆ 59 ಸಾರಿ ಕಾಂಗ್ರೆಸ್ 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 ಅಂದಿದ್ದಾರೆ. ಮಹಿಳೆ ಅಂತ ಪದ ಉಪಯೋಗ ಮಾಡಿದ್ದು ಒಂದು 10 ಅಥವಾ 12 ಸರಿ ಅವರು. ಈಗ ಬಿ ಜೆ ಪಿಯವರು ಬಹುಶಃ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿದ್ದಾರೆ. ಅವರು ಪಾರ್ಲಿಮೆಂಟ್ನಲ್ಲಿ ಯಾವ ಬಿಲ್ಗಳು ತರ್ತಾ ಇದ್ದಾರೆ, ಯಾವ ಬಿಲ್ಗಳು ಮಂಡಿಸ್ತಾ ಇದ್ದಾರೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. 3 ಬಿಲ್ಗಳನ್ನು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಿದ್ರು. ಯಾವ್ಯಾವ ಬಿಲ್ಲು? ಒಂದು ದ ಕಾನ್ಸ್ಟಿಟ್ಯೂಷನ್ 131st ಅಮೆಂಡ್ಮೆಂಟ್ ಬಿಲ್ 2026, ಎರಡನೇದು ಡಿಲಿಮಿಟೇಷನ್ ಬಿಲ್ 2026, ಮೂರನೇದು ದ ಯೂನಿಯನ್ ಟೆರಿಟರೀಸ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2026. ಈ 3 ಬಿಲ್ಗಳು ಪ್ರಸ್ತಾವನೆ ಆಯಿತು. ಮಹಿಳಾ ಮೀಸಲಾತಿ ಅಂದರೆ ವುಮೆನ್ ರಿಸರ್ವೇಷನ್ ಬಿಲ್ ಏನಿದೆ ಅದಾಗಲೇ 2023ರಲ್ಲಿ ಪಾಸಾಗಿದೆ. ಅದನ್ನು ಇಡೀ ಬಿ ಜೆ ಪಿದವರು ಪಾರ್ಲಿಮೆಂಟ್ನಲ್ಲೇ ಆಚರಣೆ ಮಾಡಿದ್ರು. ಮಹಿಳೆ ಮೀಸಲಾತಿ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಕಾಂಗ್ರೆಸ್ ಅನ್ನು ಜಪ ಮಾಡಿದ್ದಾರೆ. ನಿನ್ನೆ ಮೋದಿ 59 ಬಾರಿ ಕಾಂಗ್ರೆಸ್ ಅಂತ ಹೇಳಿದ್ರು, ಆದರೆ ಮಹಿಳಾ ಮೀಸಲಾತಿ ಬಗ್ಗೆ ಮೋದಿ ಮಾತಾಡಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. 2023ರಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿತ್ತು. ಆಗ ಮೋದಿ ಮಹಿಳಾ ಸಂಸದರು ಸಂಭ್ರಮಿಸಿದ್ರು. ಈಗ ಕ್ಷೇತ್ರ ವಿಂಗಡಣೆ ಈ ಬಿಲ್ಗೆ ಲಿಂಕ್ ಮಾಡ್ತಿದ್ದಾರೆ. ತಮಗೆ ಬೇಕಾದಂತೆ ಕ್ಷೇತ್ರ ವಿಂಗಡಣೆ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮಹಿಳೆ ಮೀಸಲಾತಿ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ನಿನ್ನೆ ನೀವು ಅವ್ರ ಭಾಷಣ ಕೇಳಿದರೆ 59 ಸಾರಿ ಕಾಂಗ್ರೆಸ್ 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 ಅಂದಿದ್ದಾರೆ. ಮಹಿಳೆ ಅಂತ ಪದ ಉಪಯೋಗ ಮಾಡಿದ್ದು ಒಂದು 10 ಅಥವಾ 12 ಸರಿ ಅವರು. ಈಗ ಬಿ ಜೆ ಪಿಯವರು ಬಹುಶಃ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿದ್ದಾರೆ. ಅವರು ಪಾರ್ಲಿಮೆಂಟ್ನಲ್ಲಿ ಯಾವ ಬಿಲ್ಗಳು ತರ್ತಾ ಇದ್ದಾರೆ, ಯಾವ ಬಿಲ್ಗಳು ಮಂಡಿಸ್ತಾ ಇದ್ದಾರೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. 3 ಬಿಲ್ಗಳನ್ನು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಿದ್ರು. ಯಾವ್ಯಾವ ಬಿಲ್ಲು? ಒಂದು ದ ಕಾನ್ಸ್ಟಿಟ್ಯೂಷನ್ 131st ಅಮೆಂಡ್ಮೆಂಟ್ ಬಿಲ್ 2026, ಎರಡನೇದು ಡಿಲಿಮಿಟೇಷನ್ ಬಿಲ್ 2026, ಮೂರನೇದು ದ ಯೂನಿಯನ್ ಟೆರಿಟರೀಸ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2026. ಈ 3 ಬಿಲ್ಗಳು ಪ್ರಸ್ತಾವನೆ ಆಯಿತು.
ಮಹಿಳಾ ಮೀಸಲಾತಿ ಅಂದರೆ ವುಮೆನ್ ರಿಸರ್ವೇಷನ್ ಬಿಲ್ ಏನಿದೆ ಅದಾಗಲೇ 2023ರಲ್ಲಿ ಪಾಸಾಗಿದೆ. ಅದನ್ನು ಇಡೀ ಬಿ ಜೆ ಪಿದವರು ಪಾರ್ಲಿಮೆಂಟ್ನಲ್ಲೇ ಆಚರಣೆ ಮಾಡಿದ್ರು. ಮಹಿಳೆ ಮೀಸಲಾತಿ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಕಾಂಗ್ರೆಸ್ ಅನ್ನ ಜಪ ಮಾಡಿದ್ದಾರೆ. ನಿನ್ನೆ ಮೋದಿ 59 ಬಾರಿ ಕಾಂಗ್ರೆಸ್ ಅಂತ ಹೇಳಿದ್ರು, ಆದರೆ ಮಹಿಳಾ ಮೀಸಲಾತಿ ಬಗ್ಗೆ ಮೋದಿ ಮಾತಾಡಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. 2023ರಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿತ್ತು. ಆಗ ಮೋದಿ ಮಹಿಳಾ ಸಂಸದರು ಸಂಭ್ರಮಿಸಿದ್ರು. ಈಗ ಕ್ಷೇತ್ರ ವಿಂಗಡಣೆ ಈ ಬಿಲ್ಗೆ ಲಿಂಕ್ ಮಾಡ್ತಿದ್ದಾರೆ. ತಮಗೆ ಬೇಕಾದಂತೆ ಕ್ಷೇತ್ರ ವಿಂಗಡಣೆ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮಹಿಳೆ ಮೀಸಲಾತಿ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ನಿನ್ನೆ ನೀವು ಅವ್ರ ಭಾಷಣ ಕೇಳಿದರೆ 59 ಸಾರಿ ಕಾಂಗ್ರೆಸ್ 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 ಅಂದಿದ್ದಾರೆ. ಮಹಿಳೆ ಅಂತ ಪದ ಉಪಯೋಗ ಮಾಡಿದ್ದು ಒಂದು 10 ಅಥವಾ 12 ಸರಿ ಅವರು. ಈಗ ಬಿ ಜೆ ಪಿಯವರು ಬಹುಶಃ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿದ್ದಾರೆ. ಅವರು ಪಾರ್ಲಿಮೆಂಟ್ನಲ್ಲಿ ಯಾವ ಬಿಲ್ಗಳು ತರ್ತಾ ಇದ್ದಾರೆ, ಯಾವ ಬಿಲ್ಗಳು ಮಂಡಿಸ್ತಾ ಇದ್ದಾರೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. 3 ಬಿಲ್ಗಳನ್ನು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಿದ್ರು. ಯಾವ್ಯಾವ ಬಿಲ್ಲು? ಒಂದು ದ ಕಾನ್ಸ್ಟಿಟ್ಯೂಷನ್ 131st ಅಮೆಂಡ್ಮೆಂಟ್ ಬಿಲ್ 2026, ಎರಡನೇದು ಡಿಲಿಮಿಟೇಷನ್ ಬಿಲ್ 2026, ಮೂರನೇದು ದ ಯೂನಿಯನ್ ಟೆರಿಟರೀಸ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2026. ಈ 3 ಬಿಲ್ಗಳು ಪ್ರಸ್ತಾವನೆ ಆಯಿತು. ಮಹಿಳಾ ಮೀಸಲಾತಿ ಅಂದರೆ ವುಮೆನ್ ರಿಸರ್ವೇಷನ್ ಬಿಲ್ ಏನಿದೆ ಅದಾಗಲೇ 2023ರಲ್ಲಿ ಪಾಸಾಗಿದೆ. ಅದನ್ನು ಇಡೀ ಬಿ ಜೆ ಪಿದವರು ಪಾರ್ಲಿಮೆಂಟ್ನಲ್ಲೇ ಆಚರಣೆ ಮಾಡಿದ್ರು. ಮಹಿಳೆ ಮೀಸಲಾತಿ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಕಾಂಗ್ರೆಸ್ ಅನ್ನ ಜಪ ಮಾಡಿದ್ದಾರೆ. ನಿನ್ನೆ ಮೋದಿ 59 ಬಾರಿ ಕಾಂಗ್ರೆಸ್ ಅಂತ ಹೇಳಿದ್ರು, ಆದರೆ ಮಹಿಳಾ ಮೀಸಲಾತಿ ಬಗ್ಗೆ ಮೋದಿ ಮಾತಾಡಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. 2023ರಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿತ್ತು. ಆಗ ಮೋದಿ ಮಹಿಳಾ ಸಂಸದರು ಸಂಭ್ರಮಿಸಿದ್ರು. ಈಗ ಕ್ಷೇತ್ರ ವಿಂಗಡಣೆ ಈ ಬಿಲ್ಗೆ ಲಿಂಕ್ ಮಾಡ್ತಿದ್ದಾರೆ. ತಮಗೆ ಬೇಕಾದಂತೆ ಕ್ಷೇತ್ರ ವಿಂಗಡಣೆ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮಹಿಳೆ ಮೀಸಲಾತಿ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ನಿನ್ನೆ ನೀವು ಅವ್ರ ಭಾಷಣ ಕೇಳಿದರೆ 59 ಸಾರಿ ಕಾಂಗ್ರೆಸ್ 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 ಅಂದಿದ್ದಾರೆ. ಮಹಿಳೆ ಅಂತ ಪದ ಉಪಯೋಗ ಮಾಡಿದ್ದು ಒಂದು 10 ಅಥವಾ 12 ಸರಿ ಅವರು. ಈಗ ಬಿ ಜೆ ಪಿಯವರು ಬಹುಶಃ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿದ್ದಾರೆ. ಅವರು ಪಾರ್ಲಿಮೆಂಟ್ನಲ್ಲಿ ಯಾವ ಬಿಲ್ಗಳು ತರ್ತಾ ಇದ್ದಾರೆ, ಯಾವ ಬಿಲ್ಗಳು ಮಂಡಿಸ್ತಾ ಇದ್ದಾರೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. 3 ಬಿಲ್ಗಳನ್ನು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಿದ್ರು. ಯಾವ್ಯಾವ ಬಿಲ್ಲು? ಒಂದು ದ ಕಾನ್ಸ್ಟಿಟ್ಯೂಷನ್ 131st ಅಮೆಂಡ್ಮೆಂಟ್ ಬಿಲ್ 2026, ಎರಡನೇದು ಡಿಲಿಮಿಟೇಷನ್ ಬಿಲ್ 2026, ಮೂರನೇದು ದ ಯೂನಿಯನ್ ಟೆರಿಟರೀಸ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2026. ಈ 3 ಬಿಲ್ಗಳು ಪ್ರಸ್ತಾವನೆ ಆಯಿತು. ಮಹಿಳಾ ಮೀಸಲಾತಿ ಅಂದರೆ ವುಮೆನ್ ರಿಸರ್ವೇಷನ್ ಬಿಲ್ ಏನಿದೆ ಅದಾಗಲೇ 2023ರಲ್ಲಿ ಪಾಸಾಗಿದೆ. ಅದನ್ನು ಇಡೀ ಬಿ ಜೆ ಪಿದವರು ಪಾರ್ಲಿಮೆಂಟ್ನಲ್ಲೇ ಆಚರಣೆ ಮಾಡಿದ್ರು. ಮಹಿಳೆ ಮೀಸಲಾತಿ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ.